ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಒಬ್ಬ ಸ್ಟಾರ್ ನಟ ಅಥವಾ ಒಬ್ಬ ನಟನನ್ನ ಸಾಕಷ್ಟು ಜನ ಮಾದರಿಯಾಗಿ ಇಟ್ಕೋತಾರೆ. ಸೊ ಈ ಥರ ಘಟನೆಗಳಾದಾಗ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕೆ. ಜೊತೆಗೆ ಮಾದರಿ ಅಂತ ನಾವು ಏನು ಯೋಚನೆ ಮಾಡ್ತೀವೋ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸರ್, ಇದಕ್ಕೇನು ಹೇಳ್ತೀರಾ? ಮೇಡಮ್, ಈಗ ಒಂದು ಇನ್ಸಿಡೆಂಟು, ಒಂದು ಪೋಸ್ಟಿಂದ ಮರ್ಡರ್ ಆಯಿತು, ಮರ್ಡರಿಂದ ಇನ್ವೆಸ್ಟಿಗೇಷನ್ ಆಯಿತು. ಇಷ್ಟು ದಿನದಲ್ಲಿ ನೀವು ನೋಡಿ ಯಾವ ಶೂಟಿಂಗು ನಡೀತಾ ಇರಲ್ಲ. ಎಲ್ಲ ಹೀರೋಸು ಇದನ್ನು ತಿಳ್ಕೊಳ್ಳೋ ಇದರಲ್ಲೇ ಡೈರೆಕ್ಟ್ರುಗಳಿಗೆ, ಪ್ರೊಡಕ್ಷನ್ ಹೌಸಸ್ ಕೇಳ್ತಾರೆ, ಒಂದು ವಾರ ಬಿಟ್ಬಿಡಮ್ಮ, ಇದೇನೋ ತಲೆನೋವು, ಅದೇನೋ ನೋಡೋಣ, ಆಮೇಲೆ ಅವರು ಆ್ಯಕ್ಟ್ ಮಾಡಬೇಕಾದ್ರೂ ಅಲ್ಲಿ ಏನಾಗ್ತಿದೆ ನೋಡ್ರಿ ದರ್ಶನ್ ವಿಷಯ ಅಂತಾರೆ. ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇದ್ರ ಮೇಲೆ ಬಂದುಬಿಟ್ಟಿದೆ. ಈಗ ನೀವು ಯು ಕೆನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್. ನಾವು ಈಗ ಆ ಕಾನ್ಸಂಟ್ರೇಷನ್ ಹೋದಾಗ ಶೂಟಿಂಗ್ ನಡೆಯಲ್ಲ. ಶೂಟಿಂಗ್ ನಡೀಲಿಲ್ಲ ಅಂದಾಗ ಒಂದು ಕ್ಯಾಮ್ರಾ ಪರ್ಸನ್ಸು, ಟೆಕ್ನಿಷಿಯನ್ಸು ಮತ್ತು ಅಷ್ಟು ಜನ ಜೂನಿಯರ್ ಆರ್ಟಿಸ್ಟು, ಟೆಕ್ನಿಷಿಯನ್ಸ್, ಅವ್ರಿಗೆಲ್ಲ ಮನೆ ಹೆಂಗೆ ನಡೆಯುತ್ತೆ, ಇಂಡಸ್ಟ್ರಿ ಹೆಂಗೆ ನಡೆಯುತ್ತೆ. ಈಗ ಒಂದು ಫ್ಯೂ ಫಿಲ್ಮ್ಸು, ಈ KGF, ಕಾಂತಾರ ಅಂತ ಫಿಲ್ಮ್ಸ್ ಬಂದಾಗ ಇಂಡಸ್ಟ್ರಿ ಬಗ್ಗೆ ಮಾತು ಬರ್ತಿತ್ತು, ಒಳ್ಳೊಳ್ಳೆ ಮಾತು ಬರ್ತಿತ್ತು ಕನ್ನಡ ಇಂಡಸ್ಟ್ರಿ. ಈಗ ಪ್ರಶಾಂತ್ ನೀಲ್ ತೆಲುಗು ಹೊಟ್ಟೋದ್ರು, ಈಗ ಅವರು ಇಲ್ಲ. ಇರೋದೇ ಬೆರಳೆಣಿಕೆ ಅಷ್ಟು ಹೀರೋಗಳಿದ್ರಿ. ಅಪ್ಪು ಅವ್ರು ಇಲ್ಲ, ಅಪ್ಪು ಅವ್ರು ಬಿಟ್ಟರೆ ನೀವೇ ಇದ್ರಿ, 2 ಸೂಪರ್ ಸ್ಟಾರ್ಗಳು. ಇವಾಗ ನೀವು ಒಳಗಡೆ ಹೋದರೆ ಇನ್ಯಾರಿದ್ದಾರೆ? ಈಗ ಇಂಡಸ್ಟ್ರಿ ಕತೆ ಏನು, ಎಷ್ಟು ಜನಕ್ಕೆ ಊಟ ಹೋಗುತ್ತೆ? ಯೋಚನೆ ಮಾಡಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ನಷ್ಟ ಆಗೋದು ನಮ್ಮ ಇಂಡಸ್ಟ್ರಿಗೇ. ಆಮೇಲೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ಯಾರಿಗೆ ಅರ್ಥ ಆಗುತ್ತೆ ಹೇಳಿ? ಆಮೇಲೆ ರಜನಿಕಾಂತ್ ಅವ್ರು ಹೇಳ್ತಾರೆ ನೋಡಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಚೆನ್ನಾಗಿ ನಮ್ಗೆ ಗೊತ್ತಂತೆ, ನಮಗೆ ಗೊತ್ತಾಗುತ್ತಂತೆ. ಬಟ್ ಕೆಟ್ಟದ್ದನ್ನೇ ಹಾರಿಸ್ಕೊಳ್ತೀವಿ ನಾವು ಜಾಸ್ತಿ, ಅದನ್ನೇ ಮಾಡೋಕ್ಕೆ ಹೋಗ್ತೀವಿ. ಒಳ್ಳೆಯದು ಅಂತ ಗೊತ್ತಿರುತ್ತೆ, ಬಟ್ ಅದನ್ನು ಕಮ್ಮಿ ಮಾಡ್ತೀವಿ ನಾವು. ಯಾವುದು ಕೆಟ್ಟದಿರುತ್ತಲ್ಲ ಅದನ್ನೇ ಜಾಸ್ತಿ, ಅದರಲ್ಲಿ ನಮಗೇನೋ ಈಗೂ ಏನೋ ಇರುತ್ತೆ, ನಾವು ಅದನ್ನೇ ಫಾಲೋ ಮಾಡೋಕ್ಕೆ ಹೋಗ್ತೀವಿ. ಒಂದು ತಪ್ಪು ಅಂತ ಆಗಿದ್ದ ಇಮ್ಮಿಡಿಯೇಟಾಗಿ ನಿಮ್ಗೆ ಅದನ್ನೇ ಹೇಳಿದ್ನಲ್ಲ, ಲೇಟ್ ನೈಟ್ ಪಾರ್ಟೀಸು ಕುಡಿದಾಗ ಅದು ಎಕ್ಸ್ಟ್ರೀಮಿಗೆ ತೊಗೊಂಡೋಟಾಗುತ್ತೆ. ಅವ್ರು ನಾವು ಈ ಒಂದು ವೀಡಿಯೋ ನೋಡಿದೆ, 3 ಗಂಟೆಲಿ ಹೋಗ್ತಿತ್ತು ಅವ್ರ ಗಾಡಿ ಅಂತಾರೆ. 3 ಗಂಟೆವ್ರಿಗೆ ಎಲ್ಲಿ ಇರ್ತಿದ್ರಿ? ಶೂಟಿಂಗ್ ಇದ್ರೆ ಹೋದ್ರಾ? ಯಾವುದೋ ಬಾರಿಂದ ಹೋಗಿದ್ರಿ ಅಂತ ಚಿಕ್ಕಣ್ಣನ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಈಗ ಬಾರಿಂದ ಅಲ್ಲಿಗೆ ಹೋದರೆ ಒಳ್ಳೆ ಕೆಲಸ ಅಂತೂ ಅಲ್ವಲ್ಲ ಅದು. ಅವನು ಒಂದು ಏಟು ಹೊಡೆದು ಕಳಿಸೋವಂಥ ಇದನ್ನು ಅವನು ಕಟ್ಟಾಕೊಳ್ಳೋ ಥರದ್ದು ಏನಿರುತ್ತೆ, ಅವನ್ನ ಶೆಡ್ಡಲ್ಲಿ ಇಟ್ಕೊಳ್ಳೋಂಥದ್ದು ಏನಿದೆ, ಮನೆಗೆ ಕರೆಸಿ ಅಲ್ಲೇ ಸಾರಿ ಕೇಳಿಸಿ ಅಲ್ಲೇ 2 ಏಟು ಹೊಡೆದು ಕಳಿಸ್ಬೋದಾಯ್ತಲ್ಲ. ಯಾಕೆ ಯೋಚನೆ ಮಾಡಿಲ್ಲ? ಆಮೇಲೆ ಸುತ್ತ ಇರೋರು ಯಾಕೆ ಹೇಳಿಲ್ಲ? ಯಾಕೆ? ಆಮೇಲೆ ನೀವೇ ಬಾಸು, ನೀವೇ ಹೇಳ್ಬೋದಾಯ್ತಲ್ಲ. ಇದೆಲ್ಲ ಬೇಕಾ? ಇವಾಗ ನಿಮಗೆ ಖಂಡಿತವಾಗಿ ನಿಮ್ಗೆ ಅನಿಸಿರುತ್ತೆ, ಬಟ್ ಆಚೆ ಬಂದ ಮೇಲಂತೂ ನೀವು ಸುಧಾರಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನೇನಿದೆ ಪ್ರಪಂಚ. ಸರ್, ಇನ್ನೊಂದು ಮಾತು ಹೇಳಲೇಬೇಕು. ಒಬ್ಬ ಈ ದರ್ಶನ್ ಎಸ್ಪೆಷಲಿ ಒಂದು 3 ಸಿನಿಮಾ ಆದಮೇಲೆ ಅವರ ವೈಯಕ್ತಿಕ ಜೀವನವೇ ಬದಲಾಗೋಯ್ತು, ಅಥವಾ ಅವರ ಆ ಮೆಂಟಾಲಿಟಿಯೇ ಬದಲಾಗೋಯ್ತು, ಅವರ ವ್ಯಕ್ತಿತ್ವವೇ ಬದಲಾಗೋಯ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ನೀವು ನೋಡಿದ ಮಟ್ಟಿಗೆ? ನೋಡಿ, ನನಗೆ ಆ ಥರ ಪರ್ಸ್ನಲಾಗಿ ನನಗೆ ಅದು ಅನುಭವ ಆಗಿಲ್ಲ. ನಾನು ಕೇಳಿದ್ದು ಒಂದೇ ಫಿಲ್ಮ್ಗೆ ಮಾಡ್ತೀನಿ ಅಂತ ಅಂದರು, ಪಾಪ ಒಪ್ಕೊಂಡಿದ್ರು. ಅದು ದುಡ್ಡಿಂದು ಆಗಿತ್ತು, ಡೇಟು ಕೊಟ್ಟಿದ್ದರು. ಅದರಲ್ಲಿ ನನಗೂ ಅವ್ರಿಗೂ ಯಾವುದೂ ಡಿಸ್ಪ್ಯೂಟು ಇಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅದು ಸಂದೇಶ್ ನಾಗರಾಜ್ ಅವರು ಡೇಟ್ನ ನನಗೆ ಕೊಟ್ಟಿದ್ದಾರೆ ಅಂತ ಸಂದೇಶ್ ನಾಗರಾಜ್ ಅವರು ಜಗಳ ಮಾಡ್ತಿದ್ದರಿಂದ ಅವರು ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾನು ಒಪ್ಕೊಂಡೆ. ಅದಕ್ಕೆ 6 ಮಂತ್ಸ್ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಫಿಲ್ಮ್ಸ್ ಬರ್ತಾಯಿತ್ತು, ಅದಂಗೆ ಪ್ರೊಸೀಡ್ ಆಯಿತು. ಅದಾದಮೇಲೆ ಖಂಡಿತವಾಗ್ಲೂ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆ 3 ಸಿನಿಮಾ ಆದಮೇಲೆ ಯಾರ್ಯಾರು ಅನುಭವಿಸಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಾನು ಹೇಳೋಕ್ಕೋಗಿ ಅದು ತಪ್ಪಾಗಬಾರ್ದು. ಯಾಕಂದರೆ ನಾನು ನನ್ನ ಕಣ್ಣು ಮುಂದೆ ನನಗಾಗಿರೋ ಅನುಭವನ ಮಾತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬೇರೆಯವರು ಆಗಿರೋ ಅನುಭವನ ನನಗೆ ಗೊತ್ತೂ ಆಗಲ್ಲ ಅದು ಹೇಳೋಕ್ಕೆ. ಯಾಕಂದರೆ ಅವ್ರು ಯಾರೂ ನನ್ನ ಹತ್ರ ಇದುವರೆಗೂ ಶೇರ್ ಮಾಡ್ಕೊಂಡಿಲ್ಲ, ಅದು ಗೊತ್ತಾಗಿಲ್ಲ ನನಗೆ. ಗೊತ್ತಿಲ್ಲದೆ ಇರೋ ವಿಷಯ ನಾನು ಹಿಂಗೆ ಹೇಳೋಕ್ಕೋಗಲಿ. ಬಟ್ ಆಮೇಲೆ ಅವ್ರನ್ನ ಎಷ್ಟು ಸಫರ್ ಮಾಡಿರ್ತಾರಲ್ಲ ಅದು ಇರುತ್ತೆ ಒಳಗಡೆ. ಅದು ರಜನಿಕಾಂತ್ ಅವರು ಒಂದಿನ ಹೇಳಿದ್ದಾರೆ, ನಾನು ಯಾವಾಗಲೂ ಫಾಲೋ ಮಾಡೋದು ಇಬ್ಬರನ್ನ ಜಾಸ್ತಿ, ಒಂದು ಅಣ್ಣವ್ರನ್ನ ಮತ್ತು ರಜನಿಯವ್ರನ್ನ, ಆಮೇಲೆ ಅಪ್ಪು ಅವ್ರನ್ನ ತುಂಬ ಕೇಳ್ಕೊಳ್ತಾ ಇದ್ದೆ ಅವ್ರು ಮಾತಾಡೋದು ಮತ್ತು ಅವ್ರು ಇದು. ಅದರಲ್ಲಿ ರಜನಿಕಾಂತ್ ಅವ್ರು ಹೇಳ್ತಾರೆ, ಯಾರೋ ಒಬ್ಬರು ಶೂಟಿಂಗ್ನಲ್ಲಿ ಅವ್ರನ್ನ ಓಡಿಸ್ಬಿಡ್ತಾರೆ, ಇದು ಕಾರು ಕೊಡೋಕ್ಕಾಗಲ್ಲ, ಆಮೇಲೆ ನಿನ್ನ ಕಾಸು ಕೊಡೋಲ್ಲ, ಹೋಗು ಅಂತ. ಅಟ್ಲೀಸ್ಟ್ ಕಾರಲ್ಲಾದ್ರೂ ಮನೆಗೆ ಡ್ರಾಪ್ ಮಾಡಿದ್ರು, ನೀನು ಡ್ರಾಪ್ ಮಾಡೋಕ್ಕಾಗಲ್ಲ, ನಡ್ಕೊಂಡು ಹೋಗು ಅಂದ್ಬಿಡ್ತಾರೆ, ತೆಗೆದಾಕ್ಬಿಡ್ತಾರೆ ಪಿಕ್ಚರಿಂದ.
ಅವ್ರು ನಡ್ಕೊಂಡು ಹತ್ಕೊಂಡು ಹೋಗ್ತಾರಂತೆ ಕೋಡಂಬಾಕ್ಕಂ ಬ್ರಿಡ್ಜ್ ಮೇಲೆ. ಮನೆಯವ್ರಿಗೆ ಹೋಗಿ ನಾನು ಹಿಂಗೆ ಅವಮಾನ ಮಾಡಿಬಿಟ್ರಲ್ಲ, ಕರೆಸಿ ನನ್ನ ಶೂಟಿಂಗು ಮಾಡಿ ಮೇಕಪ್ ಹಾಕ್ಸಿ ಕಾಸು ಕೊಡದೆ ಕಾರಲ್ಲೂ ಮನೆಗೆ ಡ್ರಾಪ್ ಮಾಡದೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ಅಷ್ಟು ನೊಂದ್ಕೊಂಡಿದ್ದ. ಅದಾದಮೇಲೆ ಕಷ್ಟಪಟ್ಟು ಒಂದು ಇಂಪೋರ್ಟೆಡ್ ಕಾರ್ ತೊಗೊಂಡು ಅದೇ ಸ್ಟುಡಿಯೋಗೆ ಅದೇ ಪ್ರೊಡ್ಯೂಸರ್ ಮುಂದೆ ತೊಗೊಂಡೋಗಿ ನಿಲ್ಲಿಸ್ಕೊಳ್ತಾರೆ. ಅವಾಗ ಆಮೇಲೆ 555 ಸಿಗರೇಟ್ ಹಚ್ಕೊಂಡು ಇದು ಮಾಡ್ತಾರಂತೆ. ಬಟ್ ಅದನ್ನು ಅವರೇ ಹೇಳ್ತಾರೆ. ಅದಾದಮೇಲೆ ಅವರು ಯೋಚನೆ ಮಾಡಿದ್ರಂತೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಲ್ವಾ, ಹಿಂಗೆ ಹೋಗ್ಬಾರ್ದಲ್ವಾ. ಅವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅವರು ಇದು ಮಾಡಿದ್ರು, ನಾನು ಯಾಕೆ ಹಿಂಗೆ ಹೋಗ್ಬೇಕು ವಾಪಸ್ಸಲ್ಲಿ ಹೋಗ್ಬಾರ್ದಲ್ವ ಅಂತ ಅವ್ರು ಅಲ್ಲೇ ತಿಳ್ಕೊಂಡು ಅದಾದಮೇಲೆ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ನೋಡಿ, ನಮಗೆ ಅದು ಒಳಗಡೆ ಆ ಪೇಯ್ನ್ ಇರುತ್ತಲ್ಲ, ನಿಮ್ಮನ್ನು ಯಾರೋ ಒಂದು ಅದು ನಿಮ್ಮನ್ನು ಟಾರ್ಚರ್ ಮಾಡಿರ್ತಾರೆ ಅಂದ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ. ಅದನ್ನು ನಾವು ಸೇಡ್ ತೀರ್ಕೊಳ್ಳೋಕ್ಕೆ ಅಂತ ಹೋದಾಗ ಅದು ನಾವು ಮರೆತುಬಿಟ್ಟು ಆ ಕಡೆನೇ ಹೊರಟೋದ್ರೆ ನಮ್ಮ ಕೆಟ್ಟದ್ದು ಜಾಸ್ತಿ ನಮ್ಮ ಕಡೆ ಬಂದ್ಬಿಡುತ್ತೆ, ಒಳ್ಳೇದು ನಾವು ಮರೆತುಬಿಡ್ತೀವಿ. ಈ ಮರ್ತಿರೋದ್ರಿಂದ ಕಾರಣಕ್ಕೆ ಇಷ್ಟು ಜನ ಮಾತಾಡ್ತಾರೆ ಅಂತ. ಬಟ್ ನನಗೆ ತಿಳಿದಂಗೆ ಸಿನಿಮಾ ಮಾಡೋರೆಲ್ಲ ಅವ್ರ ಪಾಡಿಗೆ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಸಿನಿಮಾ ಆದಮೇಲೆ ಕೆಟ್ಟದಾಗ ಅದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅದಕ್ಕೆ ಮಾತಾಡೋರು ಅವರು ಅದೊಂದು ಗ್ಯಾಂಗ್ ಇರ್ತಾರೆ. ಅದು ಪ್ರತಿಯೊಂದು ಸಿನಿಮಾಗೂ ಅವ್ರದ್ದೇ ಆದಂಥ ಕಷ್ಟ ನಷ್ಟಗಳಿರುತ್ತೆ, ಅದಕ್ಕೆ ರಿಯಾಕ್ಷನ್ ಬಂದೇ ಬರ್ತಾ ಇರುತ್ತೆ ಯಾವಾಗ. ಸರ್, ಇನ್ನೊಂದು ಕ್ಲಿಪ್ ನೀವು ನೋಡಿರಬಹುದು. ಅಪ್ಪು ಅವರೊಂದು ಸಾಂಗ್ ಪ್ಲೇ ಆಗುತ್ತೆ ಅಂತೇಳಿ ದರ್ಶನ್ ಬೈಯೋದು, ಹೊಡೆಯುವಂಥ ಒಂದು ಹಲ್ಲೆ ಮಾಡುವಂಥ ದೃಶ್ಯ. ಈ ಥರ ಬೆಳವಣಿಗೆ ಎಷ್ಟು ಸರಿ? ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ ಇದನ್ನೆಲ್ಲ ಯಾರೂ ಹೊಗಳೂಬಾರ್ದು, ಇದನ್ನೆಲ್ಲ ಖಂಡಿಸ್ಬೇಕಾಗ್ತದೆ ನಿಜವಾಗ್ಲೂ. ಅದು ನೋಡಿ, ಇದನ್ನು ತಾವು ಹೇಳ್ತಾ ಇದ್ದೀರಾ, ಬಟ್ ನಾನು ಕೇಳಿದ್ದೀನಿ ಅಲ್ಲಿ ನಿಜವಾಗ್ಲೂ ಅದೇ ಆಯ್ತಾ ಅಂತ. ಅದು ಅವರು ಹೇಳಿದ್ರು ಏನೋ ಗೊತ್ತಿಲ್ಲ, ಬಟ್ ಆಗಿದ್ರೆ ಮಾತ್ರ ತಪ್ಪು. ಅದು ಆಗದೇ ಇದ್ದಾಗ ಅದು ಈ ಥರ ಆಗದೇ ಇರಲಪ್ಪ ಇಂಡಸ್ಟ್ರಿನಲ್ಲಿ ಅಂತ ಕೇಳ್ಕೊಬೋದು. ಆಮೇಲೆ ಅಭಿಮಾನಿಗಳು ದಯವಿಟ್ಟು ಹೇಳ್ತೀನಿ, ಇನ್ನೊಬ್ಬರನ್ನ ಬೈಯೋದು ಫಸ್ಟ್ ಬಿಡಿ. ನಿಮಗೆ ಬೈಯೋ ಅಧಿಕಾರನೂ ಯಾರೂ ಕೊಟ್ಟಿಲ್ಲ. ಆಮೇಲೆ ಮಾಧ್ಯಮದವರು ಕೆಲಸನೇ ಇದು. ಪ್ರತಿಯೊಂದು ಏನಿರುತ್ತೋ ಅವರೇ ಇನ್ವೆಸ್ಟಿಗೇಟ್ ಮಾಡೋರು ಫಸ್ಟು, ಪೊಲೀಸವ್ರು ಸೆಕೆಂಡ್ರಿ. ಮಾಧ್ಯಮದವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಯಿತು ಅಂದರೆ ಅವ್ರು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವರೇ ಬೆಳಕಿಗೆ ತರೋದು. ಪತ್ರಿಕೋದ್ಯಮ ಆಗ್ಬೋದು, ಇಲ್ಲ ಟಿ ವಿ ಮಾಧ್ಯಮ ಆಗ್ಬೋದು, ಅವರೇ ಫಸ್ಟ್ ಬೆಳಕಿಗೆ ತರೋದು. ಅವ್ರನ್ನ ಬ್ಲೇಮ್ ಎಷ್ಟು ಮಾಡ್ತಿರೋ ದರ್ಶನ್ಗೆ ಅಷ್ಟು ಕೆಟ್ಟ ಹೆಸರು ಬರುತ್ತೆ. ಅವ್ರನ್ನ ನೀಟಾಗಿ ಅವ್ರ ಕೆಲಸ ಮಾಡೋಕ್ಕೆ ಬಿಡಿ, ಅವ್ರು ಏನೇನು ಹೇಳ್ತಾರೋ ಕೇಳಿಸ್ಕೊಳ್ಳಿ. ಅದಾದಮೇಲೆ ಅದು ಒಳ್ಳೆಯದು ಕೆಟ್ಟದ್ದು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಇವ್ರು ನಿರಪರಾಧಿನೋ ಅಪರಾಧಿ ಅಂತ. ಆ ಕೋರ್ಟ್ ತೀರ್ಮಾನ ಮಾಡಿದಾಗ ಅವರೇ ಯೋಚನೆ ಮಾಡ್ತಾರೆ, ಓಕೆ ನಾವು ಈ ಥರ ಇಷ್ಟು ಹೇಳಿದ್ವಿ, ಓಕೆ ಇಷ್ಟು ಮಾಡಬೇಕಾಯ್ತು ಅಂತ ಅವ್ರಿಗೆ ಅನಿಸುತ್ತೆ. ನೀವು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ಬಿಡಿ. ನೀವು ಏನೇ ಎಕ್ಸ್ಟ್ರಾ ಮಾಡಿದ್ರು ನೋಡಿ, ಒಂದು 10% ನೀವು ತುಂಬ ಭಕ್ತಿರ್ತೀರ, ನೀವು ಅವ್ರು ಏನು ಮಾಡಿದ್ರು ಸರಿ ಅನಿಸುತ್ತೆ. ಒಂದು 20-30% ಜನ ನಂತರದವ್ರು ಇರ್ತಾರೆ, ಮೀಡಿಯಮ್ ಆಗಿರ್ತೀವಿ ನಾವು, ಏನು ನಾವು ಯಾರ ಕಡೆನೂ ಇರಲ್ಲ. ನೀವು ಆಡೋ ಆಟ ನೋಡಿ ನನಗೂ ಕೋಪ ಬರೋ ಥರ ಆಗ್ಬಿಡುತ್ತೆ. ಆಮೇಲೆ ಇವ್ರು ಯಾಕೆ ಇಷ್ಟೊಂದು ಜಾಸ್ತಿ ಮಾಡ್ತಿದ್ದಾರೆ, ಒಂದು ತಪ್ಪಾಗಿದೆ ತಾನೆ, ಅದಕ್ಕೆ ಶಿಕ್ಷೆ ಆಗಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡೋದು ಯಾರು? ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಇದು ವಾದ ವಿವಾದ ಕೋರ್ಟಲ್ಲಾಗಿ ಚಾರ್ಜ್ ಶೀಟಲ್ಲಾಗಿ ಜಡ್ಜ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವು ತಲೆಬಾಗಬೇಕು ಅಷ್ಟೇ, ಇನ್ನೇನೂ ಮಾಡೋಂಗಿಲ್ಲ ಇದರಲ್ಲಿ. ನಾವು ಕೈಲಿ ಯಾವುದೂ ಇಲ್ಲ. ಆ ತೀರ್ಮಾನ ಆಗೋವರೆಗೂ ಸುಮ್ಮನೆ ಇರಬೇಕು ಅಷ್ಟೇ ನಾವು. ನೀವೇನು ಮಾಡ್ತಿದ್ದೀರಾ, ಸ್ಟೇಷನ್ ಮುಂದೆ ಹೋಗ್ತಿದ್ದೀರಾ, ಅದನ್ನ ಆಯ್ತಲ್ಲ, ದೂರದಲ್ಲಿ ಇರ್ಬೋದಲ್ವ, ಪೂಜೆ ಮಾಡಿ ಪ್ರೇ ಮಾಡಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತದೆ, ದೇವರಲ್ಲಿ ಕೇಳ್ಕೊಳ್ಳಿ ಒಳ್ಳೇದಾಗ್ಲಪ್ಪ, ನಮ್ಮ ಬಾಸ್ಗೆ ಏನೂ ಆಗದೆ ಇರಲಿ ಅಷ್ಟೇ ಮಾಡ್ಬೇಕು ನೀವು. ಆ ಸ್ಟೇಷನ್ನ ಸುತ್ತು ಇದ್ದರೆ ಓಕೆ. ಇದೊಂದೇ ಕೇಸಾ ಬೆಂಗಳೂರಲ್ಲಿ? ಆ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ ಇದೊಂದೇ ಕೇಸಾ? ಬೇರೆಯವ್ರು ಯಾರೂ ಬರಬಾರ್ದಾ? ಬೇರೆಯವ್ರ ಕೇಸ್ಗಳಿಲ್ವಾ? ಬೇರೆಯವ್ರ ಮನುಷ್ಯರಲ್ವಾ? ಬೇರೆಯವ್ರಿಗೆ ತೊಂದರೆಗಳಿರಲ್ವಾ? ನೋಡಿ, ಒಂದೊಂದು ಇನ್ಸಿಡೆಂಟು ಎಲ್ಲಿವರೆಗೂ ಹೇಳ್ಕೊಂಡು ಹೋಗುತ್ತೆ, ಎಷ್ಟು ತಪ್ಪಾಗ್ತದೆ ಅಂತ ನೀವುಗಳೇ ಯೋಚನೆ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.